ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಡನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ಮಾದಕ ವಸ್ತುಗಳ ವಿರೋಧಿ ದಿನಾಚರಣೆ. ಮಾದಕ ವಸ್ತುಗಳ ಸೇವನೆಯಿಂದ ಮಕ್ಕಳು ದೂರವಿರಿ. ಡಿಸಿ ನಿತೀಶ್. ಸಿಂಧನೂರಿಗೆ ನಿಖಿಲ್ ಕುಮಾರಸ್ವಾಮಿ, ಬೈಕ್ ಮತ್ತು ಟ್ರ್ಯಾಕ್ಟರ್ ರ್ಯಾಲಿ. ರಾಜ್ಯದಲ್ಲಿಯೇ ಪ್ರಥಮ ಬಾರಿಗೆ ಬೆಟ್ಟದೂರು ಆಸ್ಪತ್ರೆಯಲ್ಲಿ ಮೈಕ್ರೋವೇವ್ ಮೂಲಕ ಮಹಿಳೆಯ ಸ್ತನಗಡ್ಡೆ ರಕ್ತಸ್ರಾವ ತಡೆಯಲು ಚಿಕಿತ್ಸೆ. ಡಾಕ್ಟರ್ ಜಯಪ್ರಕಾಶ್ ಪಾಟೀಲ್. ಏಮ್ಸ್ ಹೋರಾಟಗಾರರ ವಿರುದ್ಧ ಎಫ್ಐಆರ್ ದಾಖಲು, ಪೊಲೀಸರಿಂದ ತನಿಖೆ. ಜೂನ್ 27ರಂದು ಸಿಜಿಕೆ ಬೀದಿ ರಂಗದಿನ. ಸಿಜಿಕೆ ಪ್ರಶಸ್ತಿ ಪ್ರದಾನ. ರಂಗಸ್ವಾಮಿ. ದೇವನಹಳ್ಳಿ ರೈತರ ಮೇಲೆ ಪೊಲೀಸರ ದೌರ್ಜನ್ಯ. ಯರಗೇರ ಸಿಪಿಐ ನಿಂಗಪ್ಪ ಅವರಿಂದ ಹೋರಾಟಗಾರರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ. ಮಾರಪ್ಪ ಹರವಿ ಆರೋಪ. ವಾರ್ತೆಗಳ ವಿವರ. ಜಿಲ್ಲೆಯ ಗಡಿ ಭಾಗಕ್ಕೆ ಹೊಂದಿಕೊಂಡಿದ್ದರಿಂದ ಮಾದಕ ವಸ್ತುಗಳ ಸಾಗಾಣಿಕೆಗೆ ಅನುಕೂಲಕರವಾಗಿದೆ. ಮಾದಕ ವಸ್ತುಗಳನ್ನು ತಂದು ಸ್ಲಂಗಳಲ್ಲಿ ಮಾರಾಟ ಮಾಡುತ್ತಿದ್ದು, ಇದರಿಂದಾಗಿ ಯುವಕರು ಇದಕ್ಕೆ ಬಲಿಯಾಗುತ್ತಿದ್ದಾರೆ. ಜೊತೆಗೆ ಮಕ್ಕಳು ಸಹ ಇದಕ್ಕೆ ಹೆಚ್ಚಾಗಿ ದಾಸರಾಗುತ್ತಿದ್ದು, ಮಕ್ಕಳ ಭವಿಷ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಪೋಷಕರು ತಮ್ಮ ಮಕ್ಕಳ ಮೇಲೆ ನಿಗಾ ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಕೆ ನಿತೀಶ್ ಹೇಳಿದರು. ಅವರಿಂದು ನಗರದ ಇನ್ಫೆಂಟ್ ಶಾಲೆಯಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಬೆಂಗಳೂರು, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಪೊಲೀಸ್ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಮಾದಕ ವಸ್ತುಗಳ ವಿರೋಧಿ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಇತ್ತೀಚಿನ ದಿನಗಳ ಮಕ್ಕಳು, ಯುವಕರು, ಯುವತಿಯರು ಮಾದಕ ವಸ್ತುಗಳ ದಾಸರಾಗುತ್ತಿದ್ದಾರೆ. ವ್ಯಾಸನಿಗಳಾಗಿ ತಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಮಾದಕ ವಸ್ತುಗಳ ಸಾಗಾಣಿಕೆಗೆ ಬಹುದೊಡ್ಡ ಜಾಲವಿದ್ದು, ಇದನ್ನು ನಿಯಂತ್ರಣ ಮಾಡಲು ಜಿಲ್ಲಾ ಪೊಲೀಸ್ ಇಲಾಖೆ, ಅಬಕಾರಿ ಇಲಾಖೆ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಜಿಲ್ಲಾ ಮಟ್ಟದಲ್ಲಿ ಮಾದಕ ವಸ್ತುಗಳ ನಿಯಂತ್ರಣ ಕೇಂದ್ರ ಆರಂಭಿಸಲು ಸಿದ್ಧತೆ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಮಾರಾಟ ಮಾಡೋ ಜಾಗ ಅದೊಂದು ಆರ್ಗನೈಸ್ಡ್ ಕ್ರೈಮ್ ಅಂತ ಹೇಳ್ತಾರೆ.
ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ಮಾತನಾಡಿ, ಮಾದಕ ವಸ್ತುಗಳ ಬಳಕೆಯಿಂದಾಗಿ ಯುವ ಜನಾಂಗವು ಇದಕ್ಕೆ ಬಲಿಯಾಗುತ್ತಿದ್ದು ಸಮಾಜದಲ್ಲಿ ವ್ಯಾಪಕವಾಗಿ ಹರಡುತ್ತಿದೆ. ಜಗತ್ತಿನಲ್ಲಿ 20 ಮಿಲಿಯನ್ ಜನರು ಇದಕ್ಕೆ ಅವಲಂಬಿತರಾಗಿದ್ದಾರೆ. ಪ್ರಪಂಚದಾದ್ಯಂತವಾಗಿ 5 ಕೋಟಿ ಜನರು ಸಾವನ್ನಪ್ಪುತ್ತಿದ್ದಾರೆ ಎಂದು ಕಳವಳ ವ್ಯಕ್ತಪಡಿಸಿದರು. ಮಾದಕ ವಸ್ತುಗಳ ಈಗಿನಿಂದಲೇ ನಿಯಂತ್ರಣ ಮಾಡದಿದ್ದರೆ ಯುವ ಜನಾಂಗವು ಸಂಪೂರ್ಣ ಹಾದಿ ತಪ್ಪಿ ತಮ್ಮ ಭವಿಷ್ಯ ಹಾಳು ಮಾಡಿಕೊಳ್ಳುತ್ತಾರೆ. ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ನಿಯಂತ್ರಣಕ್ಕೆ ಕಠಿಣ ಕ್ರಮಗಳನ್ನು ಕೈಗೊಂಡಿದೆ. ಜಾಲವನ್ನು ಭೇದಿಸುತ್ತಿದ್ದು ಮಾರಾಟ ಮಾಡುವವರನ್ನು ಬಂಧಿಸಿ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳುತ್ತಿವೆ ಎಂದು ಹೇಳಿದರು. ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನಲ್ಲಿ 31 ಪ್ರಕರಣಗಳು ದಾಖಲಿಸಿಕೊಂಡು 41 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಪ್ರತಿದಿನ ಈ ಬಗ್ಗೆ ನಿರಂತರವಾಗಿ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಎಂದರು. ಮತ್ತೆ ನಮ್ಮ ಚೈತನ್ಯ ಅವು ಕೂಡ ಹಾಳಾಗುತ್ತದೆ. ಅನುಸರಿಸಿ ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗ ಅಧ್ಯಕ್ಷ ನಾಗಣ್ಣಗೌಡ ಮಾತನಾಡಿ, ಮಕ್ಕಳೇ ದೇಶದ ಆಸ್ತಿಯಾಗಿದ್ದು ಇಂದು ಮಕ್ಕಳು ಹಾದಿ ತಪ್ಪುತ್ತಿರುವುದು ಕಳವಳಕಾರಿಯಾಗಿದೆ. ಬೆಳೆಯುತ್ತಿರುವ ಮಕ್ಕಳು ಮನೆಯಲ್ಲಿರುವವರನ್ನು ಅನುಕರಣೆ ಮಾಡುತ್ತಿದ್ದಾರೆ. ಇದು ಪ್ರತಿಯೊಬ್ಬರೂ ತಿಳಿದಿರುವ ವಿಷಯವಾಗಿದ್ದರೂ ನಾವು ಮಕ್ಕಳ ಮುಂದೆ ಮಾದಕ ವಸ್ತುಗಳ ಸೇವನೆ, ಮದ್ಯಪಾನ ಸೇರಿದಂತೆ ಇಂತಹವುಗಳಿಗೆ ಕಡಿವಾಣ ಹಾಕಬೇಕು. ಇವುಗಳ ಬಳಕೆಯಿಂದ ಮಕ್ಕಳಿಂದ ದೂರವಿರಬೇಕು. ಮಕ್ಕಳು ಮುಂದೆ ಇವುಗಳನ್ನು ಮಾಡಬಾರದು ಎಂದರು. ಈ ಸಂದರ್ಭದಲ್ಲಿ ಅಬಕಾರಿ ಆಯುಕ್ತ ಸಿಕೆ ಮಹೇಶ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ನವೀನ್ ಕುಮಾರ್, ಇನ್ಫ್ಯಾಂಟ್ ಶಾಲೆಯ ಫಾದರ್ ಸ್ಯಾಮುಯನ್ಸ್, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ, ತಾಲೂಕು ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಪವನ್ ಪಾಟೀಲ್, ಡಿವೈಎಸ್ಪಿ ಶಾಂತವೀರ್, ವಿಕಲಚೇತನ ಕಲ್ಯಾಣ ಇಲಾಖೆ ಶ್ರೀದೇವಿ, ಸಂಪನ್ಮೂಲ ವ್ಯಕ್ತಿಗಳಾದ ಮನೋಹರ್ ಪತ್ತಾರ್, ಮಹೇಶ್ ಕುಮಾರ್ ಸೇರಿದಂತೆ ಅನೇಕರು ಇದ್ದರು. ರಾಜ್ಯಾದ್ಯಂತ ಜೆಡಿಎಸ್ನಿಂದ ಜನರೊಂದಿಗೆ ಜನತಾದಳ ಪಕ್ಷದ ಪ್ರಚಾರ ಆಂದೋಲನ ಹಿನ್ನೆಲೆಯಲ್ಲಿ ಗುರುವಾರ ಸಿಂಧನೂರು ನಗರದಲ್ಲಿ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ತೆರೆದ ವಾಹನದಲ್ಲಿ ಭರ್ಜರಿಯಾಗಿ ರೋಡ್ ಶೋ ನಡೆಸಿದರು. ನಗರದ ಗಣೇಶ್ ಗುಡಿಯಿಂದ ಆರಂಭವಾದ ಬೃಹತ್ ಮೆರವಣಿಗೆಯು ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಯಲಿಮಂಚಾಲಿ ಕಲ್ಯಾಣ ಮಂಟಪ ತಲುಪಿತು. ಮೆರವಣಿಗೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜೆಡಿಎಸ್ನ ಮುಖಂಡರು, ಕಾರ್ಯಕರ್ತರು ಭಾಗಿಯಾದರು. ನೂರಾರು ಸಂಖ್ಯೆಯಲ್ಲಿ ಟ್ರ್ಯಾಕ್ಟರ್ಗಳು, ಬೈಕ್ಗಳಿಂದ ರ್ಯಾಲಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ, ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆ ರಶ್ಮಿ ರಾಮೇಗೌಡ, ಕೊಪ್ಪಳ ಜಿಲ್ಲಾಧ್ಯಕ್ಷ ಸಿವಿ ಚಂದ್ರಶೇಖರ್, ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಸವರಾಜ ನಾಡಗೌಡ, ಮುಖಂಡರಾದ ಚಂದ್ರಭೂಪಾಲ್ ನಾಡಗೌಡ, ಚಂದ್ರಶೇಖರ್ ಮೈಲಾರ್, ಧರ್ಮನಗೌಡ ಮಲ್ಕಾಪುರ್, ಅಭಿಷೇಕ್ ನಾಡಗೌಡ, ನಾಗೇಶ್ ಹಂಚಿನಾಳ್, ಸಿಂಹಾದ್ರಿ ಕೃಷ್ಣಮೂರ್ತಿ, ವೆಂಕಟೇಶ್ ನಂಜಲದಿನ್ನಿ,
ಶೇಖ್ ಶಾ ವಲಿ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಮುಖಂಡರು ಭಾಗವಹಿಸಿದ್ದರು. ರಾಜ್ಯದಲ್ಲಿ ಮೊದಲ ಬಾರಿಗೆ ಬಂಜೆತನ ಸೇರಿದಂತೆ ಸ್ತ್ರೀ ರೋಗದ ಕುರಿತಂತೆ ಹೊಸದಾಗಿ ಆವಿಷ್ಕರಿಸಲಾದ ನೂತನ ತಂತ್ರಜ್ಞಾನ ಮೈಕ್ರೋವೇವ್ ಆಪರೇಷನ್ ಚಿಕಿತ್ಸೆ ಮೂಲಕ ಚಿಕಿತ್ಸಾ ವ್ಯವಸ್ಥೆ ನಗರದ ಬೆಟ್ಟದೂರು ಆಸ್ಪತ್ರೆಯಲ್ಲಿ ಜೂನ್ 28ರಿಂದ ಪ್ರಾರಂಭವಾಗಲಿದೆ ಎಂದು ಬೆಟ್ಟದೂರು ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಜಯಪ್ರಕಾಶ್ ಪಾಟೀಲ್ ಬೆಟ್ಟದೂರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ತೈವಾನ್ ಮತ್ತು ಚೈನಾ ದೇಶದಲ್ಲಿ ಈಗಾಗಲೇ ಚಿಕಿತ್ಸಾ ವ್ಯವಸ್ಥೆ ಜಾರಿಯಲ್ಲಿದೆ. ಹೊಸ ತಂತ್ರಜ್ಞಾನ ಚಿಕಿತ್ಸಾ ವ್ಯವಸ್ಥೆ ರಾಜ್ಯದಲ್ಲಿ ಪ್ರಾರಂಭವಾಗಿ ಇನ್ನೂ 1 ವರ್ಷವೂ ಪೂರ್ಣಗೊಂಡಿಲ್ಲ. ಮೊದಲ ಬಾರಿಗೆ ಸ್ತ್ರೀ ರೋಗಗಳಿಗೆ ಸಂಬಂಧಿಸಿದಂತೆ ಶಸ್ತ್ರಚಿಕಿತ್ಸೆ ಇಲ್ಲದೆ ಚಿಕಿತ್ಸೆ ನೀಡುವ ವ್ಯವಸ್ಥೆ ರಾಯಚೂರಿನಲ್ಲಿ ದೊರೆಯಲಿದೆ. ಗರ್ಭಾಶಯದಲ್ಲಿ ಆಗುವ ಸ್ತನಗಳಲ್ಲಿ ಆಗುವ ಗಡ್ಡೆಗಳನ್ನು ಶಸ್ತ್ರಚಿಕಿತ್ಸೆ ಇಲ್ಲದೆ ಕರಗಿಸುವ ವ್ಯವಸ್ಥೆ ಇದಾಗಿದೆ. ಬಂಜೆತನ, ರಕ್ತ ಸ್ಥಾವರ, ಗರ್ಭದ ಸಮಸ್ಯೆ, ಗರ್ಭದಲ್ಲಿ ಗಡ್ಡೆಗಳನ್ನು ತ್ವರಿತವಾಗಿ ಚಿಕಿತ್ಸೆ ನೀಡಬಹುದಾಗಿದೆ. ಕ್ಯಾನ್ಸರ್ ಇಲ್ಲದೆ ಇರುವವರಿಗೆ ಮಾತ್ರ ಚಿಕಿತ್ಸಾ ವ್ಯವಸ್ಥೆ ದೊರೆಯಲಿದೆ. ಶನಿವಾರದಂದು 4 ಜನ ಮಹಿಳೆಯರಿಗೆ ಚಿಕಿತ್ಸೆ ಒದಗಿಸಲು ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಸೊ ಎಲ್ಲಿ ಬಳಕೆ ಆಗ್ತದೆ ಫೈಬ್ರಾಯ್ಡ್ ಮತ್ತು ಅಡಿನೋಮಯೋಸಿಸ್ ಇದ್ದಾಗ ಒಂದು ಬಂಜೆತನ ಆಗ್ಬೋದು, ಹೆಣ್ಣು ಮಕ್ಕಳಿಗೆ ಅತಿಸ್ರಾವ ಆಗಲಿ, ಹೊಟ್ಟೆ ನೋವಾಗಲಿ, ಇವೆಲ್ಲ ಸಮಸ್ಯೆಗಳು ಬರಬಹುದು. ಸೊ ನಾವು ಇಂಥ ಸಂದರ್ಭಗಳಲ್ಲಿ ಈ ಮೊದಲು ಏನು ಮಾಡ್ತಾ ಇದ್ದೀವಿ, ಲ್ಯಾಪ್ರೋಸ್ಕೋಪಿ ಮುಖಾಂತರ ಆಗಲಿ ಅಥವಾ ಓಪನ್ ಶಸ್ತ್ರಚಿಕಿತ್ಸೆ ಮುಖಾಂತರವಾಗಿ ನಾವು ಅದನ್ನು ಓಪನ್ ಮಾಡಿ ಗಡ್ಡೆ ಕಡಿದು ಮತ್ತೆ ಯೂಟ್ರಸ್ನ ಹೊಲಿತಾ ಇದ್ದೀವಿ. ಸೊ ಇನ್ನು ಮುಂದೆ ಅದರ ಅವಶ್ಯಕತೆ ಬಿಡೋದಿಲ್ಲ. ಸೊ ನಾವು ನೇರವಾಗಿ ಆ ಆಂಟೆನ ಬಳಸಿ ಈ ಗಡ್ಡೆಗಳನ್ನು ಇದ್ದ ಜಾಗದಲ್ಲಿ ಕರಗಿಸ್ತಕ್ಕಂಥ ಟೆಕ್ನಾಲಜಿ ಬರಲಿದೆ. ಸೊ ನಾವೀಗ ನಾಡಿದ್ದು ಮೊದಲು 4 ಪೇಷಂಟ್ಗಳಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಆ ನಂತರ ದಿನೇ ದಿನ ಒಂದು ಮಷೀನ್ ಇನ್ಸ್ಟಾಲ್ ಆದಮೇಲೆ ಯಾವಾಗ ಬೇಕಾದರೂ ಮಾಡ್ಕೋಬಹುದು. ಸೊ ಮತ್ತೆ ಎರಡನೇ ವಿಷಯ ಏನಂತಂದ್ರೆ, ನಾವೀಗ ಮುಂಬೈ ಮತ್ತೆ ಹೈದರಾಬಾದು ಮತ್ತು ಭೋಪಾಲ್ ಇಲ್ಲ ಕೆಲವು ಸೆಂಟರ್ಗಳಿಗೆ ಹೋಲಿಸಿದರೆ ಅತಿ ಕಡಿಮೆ ವೆಚ್ಚದಲ್ಲಿ ಇದನ್ನ ಮಾಡಬೇಕಂತೇಳಿ ನಿರ್ಧಾರ ಮಾಡಿದ್ದೇವೆ. ಸೊ ಈ ಸುಮಾರು ಮುಂಬೈಯಲ್ಲಿ 3-3.5 ಲಕ್ಷ ಆಗ್ತದೆ ಈ ಟೆಕ್ನಾಲಜಿ. ಸೊ ನಾವು ಅದನ್ನು ಆದಷ್ಟು 1 ಲಕ್ಷ ಆಜುಬಾಜು ಅಥವಾ ಅದಕ್ಕಿಂತ ಕಡಿಮೆನೇ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಕಂಪನಿಯವ್ರ ಜೊತೆ ಮಾತಾಡಿದ್ದೀವಿ. ನಮ್ಮದು ಗ್ರಾಮೀಣ ಪ್ರದೇಶ ಆದ್ದರಿಂದ ನಮ್ಗೆ ರೀಯೂಸಬಲ್ ಆ್ಯಂಟೆನಾಗಳನ್ನ ಕಡಿಮೆ ಹಣದಲ್ಲಿ ಕೊಡೋಕೆ ಅವ್ರು ಒಗ್ಗಡ. ಯಾಕಂದ್ರೆ ಅವ್ರಿಗೂ ಕರ್ನಾಟಕದಾಗ ಅವರಿಗೆ ಮಾರ್ಕೆಟ್ ಪ್ರಾರಂಭ ಆಗೋದಿತ್ತು. ಸೊ ಆ ನಿಟ್ಟಿನಾಗ ಅವರು ಒಗ್ಗಡ. ಸೊ ಲ್ಯಾಪರೋಸ್ಕೋಪಿ ಮತ್ತು ಸ್ಕ್ಯಾನಿಂಗ್ ಸಹಾಯದಿಂದ ಆಟಿನ ಬಳಸಿ ಗಡ್ಡೆಗಳನ್ನು ತೆಗೆಯಲಾಗುತ್ತದೆ. ಮುಂಬೈ ಮತ್ತು ಭೂಪಾಲ್ನಲ್ಲಿ ಮೈಕ್ರೋವೇವ್ ಚಿಕಿತ್ಸಾ ವ್ಯವಸ್ಥೆ ಇದೆ. ಆದರೆ ರಾಜ್ಯದಲ್ಲಿ ಮೊದಲ ಬಾರಿಗೆ ಬೆಟ್ಟದೂರು ಆಸ್ಪತ್ರೆಯಲ್ಲಿ ದೊರೆಯುವುದರಿಂದ ದೂರದ ಊರುಗಳಿಗೆ ಹೋಗಿ ಚಿಕಿತ್ಸೆ ಪಡೆಯುವ ಸಮಯ ಮತ್ತು ಹಣ ಹೊರೆಯನ್ನು ತಪ್ಪಿಸಲು ಸಹಕಾರಿಯಾಗುತ್ತದೆ. ಸರ್ಜರಿ ಇಲ್ಲದೆ ಚಿಕಿತ್ಸಾ ವ್ಯವಸ್ಥೆ ದೊರೆಯಲಿದೆ. ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ನೀಡಲು ಉದ್ದೇಶಿಸಲಾಗಿದೆ. ಹೆಚ್ಚುತ್ತಿರುವ ಸ್ತ್ರೀ ರೋಗಗಳಿಗೆ ಸಂಬಂಧಿಸಿದಂತೆ ತ್ವರಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ದೊರೆಯುವಂತಾಗಲಿದ್ದು ಸದುಪಯೋಗ ಪಡೆಯಬೇಕೆಂದರು. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ವ್ಯವಸ್ಥಾಪಕ ಮಹಾಂತೇಶ್ ಸಜ್ಜನ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. Welcome, Chennai Shopping Mallಗೆ. Welcome, Ashada Sale. Welcome, come. Chennai Shopping Mallಗೆ. Welcome, come. Ashada Sale. Come. KG Sale Bank in Chennai Shopping Mall. Come. Super prices, KG sarees, ನಮ್ಮ KG Sale, ನಮ್ಮ target. ಇದು trending. Saree sale, ನಮ್ಮ fashion. This is ಅದು. Ashada KG Sale ಬಂದಾಗಿತ್ತು. Chennai Shopping Mall ನಿಮಗಾಗಿ ತಂದಾಗಿತ್ತು. ನೋಡಿಕೋ, KG Sale ಸ್ವಂತ ಮಾಡಿಕೋ. ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಟನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪಿಸುವಂತೆ ನಡೆದ ಹೋರಾಟ ಇತ್ತೀಚೆಗೆ ಸಾಕಷ್ಟು ಸುದ್ದಿಯಾಗುತ್ತಿದೆ. ಏಮ್ಸ್ ಹೋರಾಟಗಾರರು ಹಾಗೂ ರಾಜಕೀಯ ವ್ಯಕ್ತಿಗಳ ನಡುವೆ ಆರೋಪ ಪ್ರತ್ಯಾರೋಪಗಳು ಹೆಚ್ಚಾಗುತ್ತಿದ್ದು 6 ಜನ ಹಾಗೂ ಇತರರ ವಿರುದ್ಧ ಪಶ್ಚಿಮ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ.
ಕಳೆದ 1141 ದಿನಗಳಿಂದ ನಿರಂತರವಾಗಿ ನಡೆಯುತ್ತಿರುವ ಹೋರಾಟ ಕಳೆದ ಒಂದು ವಾರದಿಂದ ಹೆಚ್ಚಾಗಿ ಸುದ್ದಿ ಮಾಡುತ್ತಿದೆ. ಇಷ್ಟು ದಿನ ಶಾಂತ ರೀತಿಯಿಂದ ಹೋರಾಟ ಮಾಡುತ್ತಿದ್ದ ಹೋರಾಟಗಾರರು ಕೂಡ ಹೋರಾಟದ ಸ್ವರೂಪವನ್ನು ಬದಲಿಸಿದ್ದಾರೆ. ಬದಲಾವಣೆ ಬಗ್ಗೆ ಸ್ವತಃ ಏಮ್ಸ್ ಹೋರಾಟಗಾರರೇ ಹೇಳಿಕೊಂಡಿದ್ದಾರೆ. ಇತ್ತೀಚೆಗೆ ಪತ್ರಿಕಾಗೋಷ್ಠಿಯೊಂದರಲ್ಲಿ ಹೋರಾಟಗಾರ ಎಸ್ ಮಾರೆಪ್ಪ ಅವರು ಈ ಬಗ್ಗೆ ಹೇಳಿಕೊಂಡು ಹೋರಾಟ ತೀವ್ರ ಸ್ವರೂಪಕ್ಕೂ ಬರಬಹುದು, ಹೋರಾಟ ಚಳವಳಿಯಾಗಿ ಮಾರ್ಪಡುವ ಸಾಧ್ಯತೆ ಇದೆ ಎಂದು ತಿಳಿಸಿದರು. ಇನ್ನೋರ್ವ ಸಂಚಾಲಕ ಅಶೋಕ್ ಕುಮಾರ್ ಜೈನ್ ಕೂಡ ಮುಂದಿನ ಬಾರಿ ಸಚಿವರಿಗೆ ಸರಿಯಾದ ಉತ್ತರ ನೀಡುವ ಹೋರಾಟ ರೂಪಿಸುವುದಾಗಿಯೂ ಹೇಳಿದರು. ಇತ್ತೀಚೆಗೆ ನಗರಕ್ಕೆ ಆಗಮಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಏಮ್ಸ್ ರಾಯಚೂರಿಗೆ ನೀಡಬೇಕಾದರೆ ತಜ್ಞರ ಸಮಿತಿಯ ವರದಿ ಬೇಕಾಗುತ್ತದೆ ಎಂದು ಹೇಳಿದರು. ಇದಕ್ಕೆ ಏಮ್ಸ್ ಹೋರಾಟಗಾರರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ನಂತರ ಏಮ್ಸ್ ಹೋರಾಟಗಾರರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಏಮ್ಸ್ ಅನ್ನು ಕಿತ್ತಿಕೊಳ್ಳಲು ಸಚಿವ ಪ್ರಹ್ಲಾದ್ ಜೋಶಿ ಹುನ್ನಾರ ನಡೆಸಿದ್ದಾರೆ. ಇದನ್ನು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅರಿತುಕೊಳ್ಳುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅದೇ ಪತ್ರಿಕಾಗೋಷ್ಠಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರ ಬಗ್ಗೆ ಅಸಂವಿಧಾನಿಕವಾಗಿ ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂಬ ಆರೋಪದ ಮೇಲೆ ಇದೀಗ ಏಮ್ಸ್ ಹೋರಾಟಗಾರರಾದ ಅಶೋಕ್ ಕುಮಾರ್ ಜೈನ್, ಬಸವರಾಜ್ ಕಳಸ, ಎಸ್ ಮಾರೆಪ್ಪ, ಶ್ರೀನಿವಾಸ್, ಎಂಆರ್ ಬೇರಿ ಸೇರಿದಂತೆ ಇತರರು ಜೂನ್ 24ರಂದು ನಗರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯವರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಎಲ್ಲಿ ಸಿಕ್ಕರೂ ಅಲ್ಲಿ ಕಲ್ಲಿನಿಂದ ಪಾದರಕ್ಷೆಗಳಿಂದ ಹೊಡೆಯುತ್ತೇವೆ ಎಂದು ಜೀವ ಬೆದರಿಕೆ ಹಾಕಿದ್ದಾರೆ. ಇದರಿಂದ ಸಮಾಜದಲ್ಲಿ ಅಶಾಂತಿ ಮತ್ತು ಸೌಹಾರ್ದತೆಗೆ ಧಕ್ಕೆ ಉಂಟಾಗುತ್ತದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಪಾಟೀಲ್ ಲೆಕ್ಕಿಹಾಳ ನೀಡಿದ ದೂರಿನ ಮೇರೆಗೆ ಜೂನ್ 25ರಂದು ಏಮ್ಸ್ ಹೋರಾಟ ಸಮಿತಿಯ ಸಂಚಾಲಕರ ವಿರುದ್ಧ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ಕೇಂದ್ರ ಸಚಿವರಿಗೆ ಪತ್ರಿಕಾಗೋಷ್ಠಿಯಲ್ಲಿ ಕೊಲೆ ಬೆದರಿಕೆ ಹಾಕಿರುವ ಅಶೋಕ್ ಕುಮಾರ್ ಜೈನ್, ಬಸವರಾಜ್ ಕಳಸ, ಎಸ್ ಮಾರೆಪ್ಪ, ಶ್ರೀನಿವಾಸ್, ಎಂಆರ್ ಬೇರಿ ಸೇರಿ ಇತರರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಪಶ್ಚಿಮ ಪೊಲೀಸ್ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗ ಮತ್ತು ಕರ್ನಾಟಕ ಬೀದಿ ನಾಟಕ ಅಕಾಡೆಮಿಗಳ ಸಹಯೋಗದಲ್ಲಿ ಜೂನ್ 27ರಂದು ನಗರದ ಶ್ರೀ ಶಿವಶರಣ ಮಾದರ ಚೆನ್ನಯ್ಯ ಗುರುಪೀಠದಲ್ಲಿ ಸಿಜಿಕೆ ಬೀದಿ ರಂಗ ದಿನ ಮತ್ತು ಸಿಜಿಕೆ ರಂಗ ಪುರಸ್ಕಾರ ಕಾರ್ಯಕ್ರಮ ಸಂಜೆ 6:30ಕ್ಕೆ ನಡೆಯಲಿದೆ ಎಂದು ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗದ ಅಧ್ಯಕ್ಷ ರಂಗಸ್ವಾಮಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಂಗಕರ್ಮಿಗಳಾದ ಲಕ್ಷ್ಮಣ ಮಂಡಲಗೇರ ಮತ್ತು ಬಿ ಅರುಣ ಮಾನವಿ ಇವರಿಗೆ ಸಿಜಿಕೆ ರಂಗ ಪುರಸ್ಕಾರ ನೀಡಲಾಗುತ್ತದೆ. ಕಾರ್ಯಕ್ರಮವನ್ನು ಹಿರಿಯ ಸಾಹಿತಿ ವೀರ ಹನುಮಾನ್ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ನಾಟಕ ಅಕಾಡೆಮಿಯ ಮಾಜಿ ಸದಸ್ಯ ಶಾಂತಾ ಕುಲಕರ್ಣಿ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಶ್ರೀನಿವಾಸ್ ಮರಡ್ಡಿ, ಪ್ರವೀಣ್ ರೆಡ್ಡಿ ಗುಂಜಳಿ ಆಗಮಿಸಲಿದ್ದಾರೆ. ನಾಗರಾಜ್ ಸಿರ್ವಾರ್ ತಂಡದವರಿಂದ ಮತ್ತು ಅಂಬರೀಶ್ ತಂಡದವರಿಂದ ರಂಗಗೀತೆ ಗಾಯನ, ವೆಂಕಟ ನರಸಿಂಹಲು ತಂಡದವರಿಂದ ಜಾನಪದ ಗಾಯನ, ಶಾಂತಮೂರ್ತಿ ಗಬ್ಬೂರ್ ಇವರಿಂದ ನೃತ್ಯ ಪ್ರದರ್ಶನವಾಗುತ್ತದೆ ಎಂದರು. ಸಿಜಿಕೆ ಬೀದಿ ರಂಗ ದಿನ, ಸಿಜಿಕೆ ರಂಗ ಪುರಸ್ಕಾರ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ವೀರ ಹನುಮಾನ್ ಹಿರಿಯ ಸಾಹಿತಿಗಳು ರಾಯಚೂರು ಇವರು ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮತಿ ಶಾಂತಾ ಕುಲಕರ್ಣಿ, ಮಾಜಿ ಸದಸ್ಯರು ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ಇವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀನಿವಾಸ್ ಮರಡ್ಡಿ, ಮುಖ್ಯೋಪಾಧ್ಯಾಯರು, ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ರಾಯಚೂರು, ಶ್ರೀ ವೆಂಕಟೇಶ್ ಹೂಗಾರ್, ಪತ್ರಕರ್ತರು ರಾಯಚೂರು ಹಾಗೂ ಪ್ರಶಸ್ತಿ ಪುರಸ್ಕೃತರ ಪರಿಚಯ ಮಾಡಿಕೊಡಲಿದ್ದಾರೆ ಶ್ರೀ ಪ್ರವೀಣ್ ರೆಡ್ಡಿ ಗುಂಜಳಿ, ರಂಗ ನಿರ್ದೇಶಕರು ರಾಯಚೂರು. ಹಾಗೂ ಈ ಕಾರ್ಯಕ್ರಮದ ಪ್ರಸ್ತಾವನೆಯನ್ನು ನಾವು ಶ್ರೀ ರಂಗಸ್ವಾಮಿ ಅಧ್ಯಕ್ಷರು ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗ ರಾಯಚೂರು ಇವರು ಪ್ರಸ್ತಾವನೆಯನ್ನು ಸಲ್ಲಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ರಂಗಗೀತೆಗಳನ್ನು ಶ್ರೀ ನಾಗರಾಜ್ ಸಿರ್ವಾರ್ ತಂಡದವರಿಂದ ಗಾಯನವನ್ನು ಮಾಡಲಿದ್ದಾರೆ. ಶ್ರೀ ಅಂಬರೀಶ್ ತಂಡದವರು ಸಿರ್ವಾರ್, ಶ್ರೀ ವೆಂಕಟ ನರಸಿಂಹ ರಾಯಚೂರು ತಂಡದವರಿಂದ ಜಾನಪದ ಸಂಗೀತ ಗಾಯನ, ಶ್ರೀ ಶಾಂತಮೂರ್ತಿ ಗಬ್ಬೂರ್ ಇವರಿಂದ ನೃತ್ಯ ಪ್ರದರ್ಶನವಾಗಲಿದೆ. ಈ ಕಾರ್ಯಕ್ರಮವನ್ನು ದಿನಾಂಕ 27/6/2025 ಶುಕ್ರವಾರ ನಾಳೆ ಸಂಜೆ 6:30 ಗಂಟೆಗೆ ಶ್ರೀ ಶಿವಶರಣ ಮಾದರ ಚೆನ್ನಯ್ಯ ಗುರುಪೀಠದಲ್ಲಿ ಹಮ್ಮಿಕೊಂಡಿದ್ದೇವೆ. ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರು ಈ ನಮ್ಮ ರಂಗ ಪುರಸ್ಕಾರ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಈ ಕಾರ್ಯಕ್ರಮ ಬಗ್ಗೆ ಪ್ರಚಾರ ಮಾಡಬೇಕೆಂತ ಹೇಳಿ ಈ ಸಂದರ್ಭದಲ್ಲಿ ಹಿರಿಯ ರಂಗಕರ್ಮಿ ವಿಎನ್ ಅಕ್ಕಿ, ವೆಂಕಟ ನರಸಿಂಹ, ರಮೇಶ್ ಸರ್ತಿಗೇರಿ, ರಂಗಪ್ಪ ಇದ್ದರು.
ಸಚಿತ್ ಮತ್ತು ಯರಗೇರ ಸಿಪಿಐ ಲಿಂಗಪ್ಪ ಇವರ ಅಮಾನತ್ಗೆ ಆಗ್ರಹಿಸಿ ಭೂಮಿ ಮತ್ತು ವಸತಿ ವಂಚಿತರ ಹೋರಾಟ ಸಮಿತಿ ಖಂಡಿಸುತ್ತದೆ ಎಂದು ಸಂಚಾಲಕ ಮಾರಪ್ಪ ಹರವಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಳೆದ 3 ವರ್ಷಗಳಿಂದ ದೇವನಹಳ್ಳಿಯಲ್ಲಿ ಭೂ ಸ್ವಾಧೀನ ವಿರೋಧಿಸಿ ಪ್ರತಿಭಟನೆ ನಡೆಯುತ್ತಿದೆ. ವಿರೋಧ ಪಕ್ಷದಲ್ಲಿದ್ದಾಗ ಸಿದ್ದರಾಮಯ್ಯನವರು ಕೊಟ್ಟ ಭರವಸೆ ಮರೆತಿದ್ದಾರೆ. ಅಧಿಕಾರಕ್ಕೆ ಬಂದು 2 ವರ್ಷ ಕಳೆದರೂ ಭೂ ಸ್ವಾಧೀನ ಪ್ರಕ್ರಿಯೆ ತಡೆಯಲು ಸರ್ಕಾರ ಮುಂದಾಗುತ್ತಿಲ್ಲ. ಪ್ರತಿಭಟನಾಕಾರರ ಮೇಲೆ ಹಲ್ಲೆ ನಡೆಸಿ ಅನುಚಿತವಾಗಿ ಡಿಸಿಪಿ ಸಚಿತ್ ವರ್ತಿಸಿ ಪ್ರತಿಭಟನಾಕಾರರನ್ನು ಬಂಧಿಸಿದ್ದಾರೆ. ಮಹಿಳೆಯರು, ಮಕ್ಕಳು, ವೃದ್ಧರೆಂದು ನೋಡದೆ ಅನುಚಿತವಾಗಿ ವರ್ತಿಸಿದ್ದು ಸರ್ಕಾರ ಕೂಡಲೇ ಅಮಾನತುಗೊಳಿಸಬೇಕು, ಭೂ ಸ್ವಾಧೀನ ಪ್ರಕ್ರಿಯೆ ಕೈಬಿಡಬೇಕೆಂದರು. ಭೂಮಿ ಮತ್ತು ವಸತಿ ವಂಚಿತರ ವಿರುದ್ಧ ಬೇಡಿಕೆಗಳಿಗೆ ಆಗ್ರಹಿಸಿ ಯರಗೇರ ಗ್ರಾಮಕ್ಕೆ ಆಗಮಿಸಿದ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲು ಹೋದರೆ ಯರಗೇರ ಸಿಪಿಐ ಲಿಂಗಪ್ಪ ಹೋರಾಟಗಾರರ ವಿರುದ್ಧ ಅವಾಚ್ಯವಾಗಿ ನಿಂದಿಸಿ ಬಂಧಿಸುವುದಾಗಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಮನವಿ ನೀಡುವುದಾಗಿ ಮುಂಚಿತವಾಗಿ ಮನವಿ ಮಾಡಿದರೂ ಸ್ಪಂದಿಸದ ದೌರ್ಜನ್ಯ ಮಾಡಿದ್ದು ಕ್ರಮಕ್ಕೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡುವುದಾಗಿ ಹೇಳಿದರು. ಸರ್ಕಾರ ಬಲವಂತವಾಗಿ ಭೂ ಸ್ವಾಧೀನ ಮಾಡಿಕೊಂಡಿರುವ ಕ್ರಮವನ್ನು ಖಂಡಿಸಿ ಸುಮಾರು 3 ವರ್ಷಗಳ ಕಾಲ ರೈತರು ಹೋರಾಟ ಮಾಡ್ತಾ ಬಂದಿದ್ದಾರೆ. ಅಂದಿನ ಸಂದರ್ಭದಲ್ಲಿ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ಈಗಿನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವತ್ತಿನ ಸಂದರ್ಭದಲ್ಲಿ ಭೂ ಚಳವಳಿ ಭೂ ಹೋರಾಟ ಮಾಡ್ತಕ್ಕಂಥ ಚಳವಳಿಗಾರರನ್ನು ಉದ್ದೇಶಿಸಿ ನಾವು ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೆ ಈ ಭೂಮಿಯನ್ನು ವಶಪಡಿಸಿಕೊಳ್ಳೋದಕ್ಕೆ ಬಿಡುವುದಿಲ್ಲ, ನಾವು ನಿಮ್ಮ ಪರವಾಗಿ ಇರ್ತೀವಿ ಅಂತ ಒಂದು ಮಾತನ್ನು ಕೊಟ್ಟಿದ್ದು. ಈಗ ತಾವೇಳದಂಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು 2 ವರ್ಷ ಆಯಿತು. ಸಾಧನ ಸಮಾವೇಶ, ಸಂತಾಪ ಸಮಾವೇಶ ಮಾಡಿಕೊಂಡವರು ನಾವು ಸದ್ಯ ಅದು ವಿರುದ್ಧವಾಗಿ ಆಗ್ರಹ ಸಮಾವೇಶ ಮಾಡಿದ್ವಿ. ಇವತ್ತು ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಡಬೇಕು ಅಂತೇಳಿ ಮೊನ್ನೆ 2 ದಿನಗಳ ಹಿಂದೆ ಸರ್ಕಾರಗಳು ನೋಟಿಸ್ ಕೊಟ್ಟಿದ್ರು ರೈತರನ್ನೇ. ನೀವು ಕರೆ ನೋಟಿಸ್ ಕೊಡ್ತಿದ್ದನ್ನ ನೀವು ಬಿಡಬೇಕು, ಇಲ್ಲ ಈ ಹೋರಾಟಗಾರನ್ನು ಜೈಲಿಗೆ ತರಬೇಕು. 2 ಮಕ್ಕಳ ತಕ್ಕಂಡಿಸಿ ನಾವು ಜೈಲಿಗಿರ್ತೀವಿ, ನಾವು ಬೇಕಾಗೋದಲ್ಲ ಅಂತಕ್ಕಂಥ ಒಂದು ನೋಟಿಸ್ ಅನ್ನು ಸರ್ಕಾರಕ್ಕೆ 24 ಗಂಟೆ ಒಳಗೆ ಒಂದು ನೋಟಿಸ್ ಕೊಟ್ಟಿದ್ರು. ಆದರೆ ಸರ್ಕಾರ ಯಾವುದಕ್ಕೆ ಬದಲಾಗದೆ ಭಯ ಬಂತು, ಏನು ಆತಂಕ ಶುರುವಾದ ಏನು ಗೊತ್ತಿಲ್ಲ. ನಿನ್ನೆ ಅತ್ಯಂತ ಶಾಂತಿಯುತವಾಗಿ ಬಹಳ ಸಂಭ್ರಮ ನಮ್ಮತಿಯಿಂದ ಏನು ಹೋರಾಟ ಮಾಡಿಕೊಂಡಿರ್ತಕ್ಕಂಥ ಹೋರಾಟಗಾರರ ಮೇಲೆ ಪೊಲೀಸ್ ಬಲವನ್ನು ಬಳಸಿ ಅತ್ಯಂತ ಹೀನವಾಗಿ ನಡೆಸಿಕೊಂಡು ಅವ್ರನ್ನ ಅನೈತಿಕವಾಗಿ ವರ್ತಿಸಿ ಮಹಿಳೆಯರನ್ನೆಲ್ಲ ಅನ್ನಲಾರ್ದನೆ, ಮಕ್ಕಳನ್ನಾರ್ದನೆ ಮತ್ತು ಮುಂಚೂಣಿ ನಾಯಕರಾಗಿರ್ತಕ್ಕಂಥ ಹೋರಾಟಗಾರರನ್ನ ಇವತ್ತು ಎಳೆದುಕೊಂಡು ಕನಿಸಂದ್ರ ಪೊಲೀಸ್ ಸ್ಟೇಷನ್ನಲ್ಲಿ ಬಂಧಿಸಿದ್ದಾರೆ. ಈ ಸಂದರ್ಭದಲ್ಲಿ ಆಂಜನೇಯ ಕುರುಬದೊಡ್ಡಿ, ಶ್ರೀನಿವಾಸ್ ಕೊಪ್ಪರ್, ವೀರೇಶ್ ಮಾನವಿ, ಶಿವರಾಜ್, ನರಸಿಂಹಲು, ಬಂಗಾರಿ, ಲಾಲಪ್ಪ, ಹನುಮಂತ ಗುಂಜಾಳಿ ಸೇರಿ ಅನೇಕರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಾದಕ ವಸ್ತುಗಳ ವಿರೋಧಿ ದಿನಾಚರಣೆ. ಮಾದಕ ವಸ್ತುಗಳ ಸೇವನೆಯಿಂದ ಮಕ್ಕಳು ದೂರವಿರಿ. ಡಿಸಿ ನಿತೀಶ್. ಸಿಂಧನೂರಿಗೆ ನಿಖಿಲ್ ಕುಮಾರಸ್ವಾಮಿ, ಬೈಕ್ ಮತ್ತು ಟ್ರ್ಯಾಕ್ಟರ್ ರ್ಯಾಲಿ. ರಾಜ್ಯದಲ್ಲಿಯೇ ಪ್ರಥಮ ಬಾರಿಗೆ ಬೆಟ್ಟದೂರು ಆಸ್ಪತ್ರೆಯಲ್ಲಿ ಮೈಕ್ರೋವೇವ್ ಮೂಲಕ ಮಹಿಳೆಯ ಸ್ತನಗಡ್ಡೆ ರಕ್ತಸ್ರಾವ ತಡೆಯಲು ಚಿಕಿತ್ಸೆ. ಡಾಕ್ಟರ್ ಜಯಪ್ರಕಾಶ್ ಪಾಟೀಲ್. ಏಮ್ಸ್ ಹೋರಾಟಗಾರರ ವಿರುದ್ಧ ಎಫ್ಐಆರ್ ದಾಖಲು, ಪೊಲೀಸರಿಂದ ತನಿಖೆ. ಜೂನ್ 27ರಂದು ಸಿಜಿಕೆ ಬೀದಿ ರಂಗದಿನ. ಸಿಜಿಕೆ ಪ್ರಶಸ್ತಿ ಪ್ರದಾನ. ರಂಗಸ್ವಾಮಿ. ದೇವನಹಳ್ಳಿ ರೈತರ ಮೇಲೆ ಪೊಲೀಸರ ದೌರ್ಜನ್ಯ. ಯರಗೇರ ಸಿಪಿಐ ನಿಂಗಪ್ಪ ಅವರಿಂದ ಹೋರಾಟಗಾರರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ. ಮಾರಪ್ಪ ಹರವಿ ಆರೋಪ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.